ಹಾಯ್ ಸ್ನೇಹಿತರೆ, ಎಲ್ರಿಗೂ ಸ್ಪರ್ಧಾತ್ಮಕ ವೇದಿಕೆಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತ ಮತ್ತು ಪಾಕಿಸ್ತಾನ್ ಇದರ ಸೇನಾ ಬಲಾಬಲಗಳ ಒಂದಷ್ಟು ಸಾಮರ್ಥ್ಯವನ್ನು ನೋಡೋಣ. ಹಾಗಾದರೆ ಇದರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ? ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇದೇ ಥರದ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಕಾಯ್ತಾ ಇರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಎರಡೂ ದೇಶಗಳ ಸೇನಾ ಬಲವನ್ನು ನೋಡೋಣ. ಮೊದಲಿಗೆ ಇಂಡಿಯಾ ವರ್ಸಸ್ ಪಾಕ್ ಸೇನಾಬಲ ಮತ್ತು ಸಿಬ್ಬಂದಿ ಹೋಲಿಕೆ. ಸ್ನೇಹಿತರೆ, ಭಾರತವು 0.1184 ಪವರ್ ಇಂಡೆಕ್ಸನ್ನು ಹೊಂದಿದ್ದು ಇದು 145 ದೇಶಗಳಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಪಾಕಿಸ್ತಾನ ಪವರ್ ಇಂಡೆಕ್ಸ್ 0.2513 ರಷ್ಟಿದ್ದು ಅದು 145 ರಾಷ್ಟ್ರಗಳಲ್ಲಿ 12ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮತ್ತು ಈ ಮಾನವ ಶಕ್ತಿ ಅನ್ನೋ ಸೂಚ್ಯಂಕದಲ್ಲಿ ಮಾನವ ಶಕ್ತಿಯಲ್ಲಿ ಭಾರತ ಸ್ಪಷ್ಟವಾದ ಮುನ್ನಡೆಯನ್ನು ಹೊಂದಿದ್ದು, ಭಾರತದಲ್ಲಿ ಲಭ್ಯವಿರುವ ಮಾನವ ಶಕ್ತಿ ಸರಿಸುಮಾರು 662 ಮಿಲಿಯನ್ ಆಗಿದ್ದರೆ ಪಾಕಿಸ್ತಾನದ ಜನಸಂಖ್ಯೆ ಕೇವಲ 108 ಮಿಲಿಯನ್ ಆಗಿದೆ. ಸ್ನೇಹಿತರೆ, ಭಾರತದಲ್ಲಿ ಸಕ್ರಿಯ ಸೇನಾ ಸಿಬ್ಬಂದಿ 1.45 ಮಿಲಿಯನ್ ಆಗಿದ್ದು, ಪಾಕಿಸ್ತಾನದಲ್ಲಿರುವ 6,54,000 ಸಿಬ್ಬಂದಿಗೆ ಹೋಲಿಸಿದರೆ ಇದು 8,01,550 ಸಿಬ್ಬಂದಿಯ ಗಣನೀಯ ಮುನ್ನಡೆಯಾಗಿದೆ. ಅದೇ ರೀತಿ ಪಾಕಿಸ್ತಾನದ 5,50,000 ಸಿಬ್ಬಂದಿಗೆ ಹೋಲಿಸಿದರೆ ಭಾರತವು 1.15 ಮಿಲಿಯನ್ನಷ್ಟು ದೊಡ್ಡ ಮೀಸಲು ಪಡೆಯನ್ನು ಹೊಂದಿದೆ. ಇನ್ನು ಹೆಚ್ಚುವರಿಯಾಗಿ ಭಾರತವು 2.52 ಮಿಲಿಯನ್ ಅರೆ ಸೈನಿಕ ಸಿಬ್ಬಂದಿಯನ್ನು ಹೊಂದಿದೆ. ಇದು ಪಾಕಿಸ್ತಾನದ 5 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಈ ಬಲಿಷ್ಠ ಕಾರ್ಯಪಡೆಯು ಸಜ್ಜುಗೊಳಿಸುವಿಕೆ ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯದ ವಿಷಯದಲ್ಲಿ ಭಾರತಕ್ಕೆ ಗಮನಾರ್ಹವಾದ ಅಂಚನ್ನು ಒದಗಿಸುತ್ತದೆ. ಇನ್ನು ವಾಯುಶಕ್ತಿಯ ಸಾಮರ್ಥ್ಯವನ್ನು ನೋಡೋಣ. ಸ್ನೇಹಿತರೆ, ಭಾರತವು ವಾಯುಶಕ್ತಿಯಲ್ಲೂ ಶ್ರೇಷ್ಠವಾಗಿದ್ದು ಜಾಗತಿಕವಾಗಿ 4ನೇ ಸ್ಥಾನದಲ್ಲಿದೆ. ಒಟ್ಟು 2,229 ವಿಮಾನಗಳೊಂದಿಗೆ ಪಾಕಿಸ್ತಾನದ 1,399 ವಿಮಾನಗಳನ್ನು ಮೀರಿಸಿದೆ. ಹೀಗಾಗಿ ಪಾಕಿಸ್ತಾನದ 328 ಯುದ್ಧ ವಿಮಾನಗಳಿಗೆ ಹೋಲಿಸಿದರೆ ಭಾರತ 513 ಯುದ್ಧ ವಿಮಾನಗಳನ್ನು ನಿರ್ವಹಿಸುತ್ತಿದೆ. ಇದು ವಾಯು ಪ್ರಾಬಲ್ಯದ ಸಾಮರ್ಥ್ಯಗಳಲ್ಲಿ ಗಮನಾರ್ಹ ಪ್ರಯೋಜನವನ್ನು ನೀಡುತ್ತದೆ. ಮತ್ತು ಭಾರತವು 130 ಮೀಸಲಾದ ದಾಳಿ ವಿಮಾನಗಳು ಮತ್ತು 899 ಹೆಲಿಕಾಪ್ಟರ್ಗಳನ್ನು ನಿರ್ವಹಿಸುತ್ತದೆ. ಇದರಲ್ಲಿ 80 ದಾಳಿ ಹೆಲಿಕಾಪ್ಟರ್ಗಳು ಸೇರಿವೆ. ಇದು ಪಾಕಿಸ್ತಾನದ 90 ದಾಳಿ ವಿಮಾನಗಳು, 373 ಹೆಲಿಕಾಪ್ಟರ್ಗಳು ಮತ್ತು 57 ದಾಳಿ ಹೆಲಿಕಾಪ್ಟರ್ಗಳಿಗಿಂತ ಉತ್ತಮವಾಗಿದೆ. ಈ ಅಂಕಿಅಂಶಗಳು ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ವೈಮಾನಿಕ ಕಾರ್ಯಾಚರಣೆಗಳಿಗೆ ಭಾರತದ ಸನ್ನದ್ಧತೆಯನ್ನು ಬಲಪಡಿಸುತ್ತವೆ. ಇನ್ನು ಭೂಶಕ್ತಿಯ ಸಾಮರ್ಥ್ಯ ಹೇಗಿದೆ ಒಂದಷ್ಟು ನೋಡೋಣ. ಸ್ನೇಹಿತರೆ, ಭೂಬಲದ ವಿಷಯದಲ್ಲಿ ಭಾರತವು 4,201 ಟ್ಯಾಂಕ್ಗಳನ್ನು ಹೊಂದಿದ್ದರೆ ಪಾಕಿಸ್ತಾನವು ಸುಮಾರು 2,627 ಟ್ಯಾಂಕ್ಗಳನ್ನು ಹೊಂದಿದೆ. ಇದು 1,574 ಟ್ಯಾಂಕ್ಗಳ ಹೆಚ್ಚುವರಿಯಾಗಿದೆ. ಇದಲ್ಲದೆ ಭಾರತವು 1,48,594 ಶಸ್ತ್ರಸಜ್ಜಿತ ವಾಹನಗಳನ್ನು ನಿರ್ವಹಿಸುತ್ತಿದ್ದು, ಪಾಕಿಸ್ತಾನದ 17,516 ಘಟಕಗಳನ್ನು ಮೀರಿಸುತ್ತಿದೆ. ಇನ್ನು ನೌಕಾಶಕ್ತಿಯ ಸಾಮರ್ಥ್ಯ ಹೇಗಿದೆ ಎನ್ನುವುದನ್ನು ಒಂದಷ್ಟು ನೋಡೋಣ. ಸ್ನೇಹಿತರೆ, ಭಾರತವು ನೌಕಾ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದು 293 ಹಡಗುಗಳ ನೌಕಾಪಡೆಯ ಬಲವನ್ನು ಹೊಂದಿದ್ದು, ಇದು ಪಾಕಿಸ್ತಾನದ 121 ಹಡಗುಗಳಿಗಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಭಾರತವು 2 ವಿಮಾನವಾಹಕ ನೌಕೆಗಳನ್ನು ಹೊಂದಿದೆ, ಆದರೆ ಪಾಕಿಸ್ತಾನವು ಒಂದನ್ನೂ ಹೊಂದಿಲ್ಲ. ಹೆಚ್ಚುವರಿಯಾಗಿ ಪಾಕಿಸ್ತಾನದ ಬಳಿ 8 ಮತ್ತು 13 ವಿಧ್ವಂಸಕ ನೌಕೆಗಳಿದ್ದರೆ ಭಾರತ 18 ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿದೆ. ಆದರೆ ಪಾಕಿಸ್ತಾನದ ಬಳಿ ಯಾವುದೇ ಜಲಾಂತರ್ಗಾಮಿ ನೌಕೆ ಹೊಂದಿಲ್ಲ. ಮತ್ತು ಭಾರತದ ನೌಕಾಪಡೆಯು 14 ಯುದ್ಧ ನೌಕೆಗಳು, 18 ಕಾರ್ವೆಟ್ಗಳು ಮತ್ತು 135 ಗಸ್ತು ಹಡಗುಗಳನ್ನು ಹೊಂದಿದ್ದು, ಸಂಖ್ಯೆಗಳು ಮತ್ತು ತಾಂತ್ರಿಕ ಅತ್ಯಾಧುನಿಕತೆ ಎರಡರಲ್ಲೂ ಪಾಕಿಸ್ತಾನದ ಪ್ರತಿರೂಪಗಳಿಗಿಂತ ಬಹಳ ಮುಂದಿದೆ. ಈ ನೌಕಾಪಡೆಯು ಹಿಂದೂ ಮಹಾಸಾಗರದಲ್ಲಿ ಸುಸ್ಥಿರ ಕಡಲ ಪ್ರಾಬಲ್ಯ ಮತ್ತು ವಿಸ್ತೃತ ವ್ಯಾಪ್ತಿಯನ್ನು ಖಚಿತಪಡಿಸುತ್ತದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಮಾಹಿತಿಯಾಗಿರುತ್ತದೆ. ಸ್ನೇಹಿತರೆ, ಇದೇ ಥರದ
ಹೊಸ ವಿಡಿಯೋ ಮುಂದೆ ತರ್ತಾ ಇರ್ತೀವಿ. ಸೊ ಅಲ್ಲಿವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.